ಭೂಮಿ ಕಳೆದುಕೊಂಡವರಿಗೆ ಪರಿಹಾರ ಸಿಗದೆ ಆಕ್ರೋಶ. ಜಮಖಂಡಿ ಉಪವಿಭಾಗಾಧಿಕಾರಿ ಓಡಾಡುವ ವಾಹನ ಜಪ್ತಿ. ನೋ ಪಾರ್ಕಿಂಗ್ನಲ್ಲಿ ಗಾಡಿ ನಿಲ್ಲಿಸಿದಾಗ ಅಥವಾ ಸಾಲ ಕಟ್ಟದಿದ್ದಾಗ ಟೋಯಿಂಗ್ ವಾಹನಗಳು ಬಂದು ನಾಗರಿಕರ ವಾಹನಗಳನ್ನ ಎತ್ಕೊಂಡು ಹೋಗೋದನ್ನ ನೀವು ನೋಡಿರ್ತೀರಿ. ಆದರೆ ಇಲ್ಲಿ ಅಧಿಕಾರಿಗಳ ವಾಹನವನ್ನೇ ಎತ್ಕೊಂಡು ಹೋಗಲಾಗಿದೆ. ಇದೇನಿದು ಅಂತೀರಾ? ಈ ಸ್ಟೋರಿ ನೋಡಿ. ಬಾಗಿಲು ಮುಚ್ಚಿದ ಸರ್ಕಾರಿ ಕಚೇರಿ, ಸರ್ಕಾರದ ವಾಹನ ಎತ್ಕೊಂಡು ಹೋಗ್ತಿರುವ ಟೋಯಿಂಗ್. ಇದು ಜಮಖಂಡಿ ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂದೆ ಕಂಡ ದೃಶ್ಯಗಳು. 2005-6ರಲ್ಲಿ ಬೆಳಗಲಿ ಗ್ರಾಮದ ಬಾಳಪ್ಪ ಕಪ್ಪಲಗುದ್ದಿ ಮತ್ತು ಧರೆಪ್ಪ ಕಪ್ಪಲಗುದ್ದಿ ಎಂಬ ರೈತರ ಜಮೀನನ್ನ ಕೆರೆ ನಿರ್ಮಾಣಕ್ಕೆ ಅಂತ ಭೂಸ್ವಾಧೀನ ಮಾಡಿಕೊಂಡು ಪರಿಹಾರ ಕೊಟ್ಟೇ ಇರಲಿಲ್ಲ. ಇದರಿಂದ ರೈತರು ಕಂಗೆಟ್ಟಿದ್ರು. ಇದು ಏನಂದ್ರೆ ಸರ್, ಮುಧೋಳ ತಾಲೂಕಿನ ಬೆಳಗಲಿ ಗ್ರಾಮದೊಳಗೆ ಇಬ್ಬರು ಡಿಕ್ರಿದಾರರು. ಅವರು ಒಂದು ಬಾಳಪ್ಪ ನಿಂಗಪ್ಪ ಕಪ್ಪಲಗುದ್ದಿ, ದರೆಪ್ಪ ಮುತ್ತಪ್ಪ ಕಪ್ಪಲಗುದ್ದಿ, ಇವರು ಆಸ್ತಿಯನ್ನು ಭೂಸ್ವಾಧೀನ ಮಾಡ್ಕೊಂಡಾರ. ಅದು ಆಸ್ತಿ ಎಷ್ಟಪ್ಪ ಅಂದ್ರೆ ಟೋಟಲ್ 4 ಎಕರೆ 28 ಗುಂಟೆ ಜಮೀನು. ಅದನ್ನು ಆಸ್ತಿ 2005-6 ಒಳಗನ ಭೂಸ್ವಾಧೀನ ಮಾಡ್ಕೊಂಡಾರ. ಆಮೇಲೆ ಕೋರ್ಟ್ನೊಳಗೆ 2013 ಒಳಗನ ಅವರು ಡಿಕ್ರಿದಾರರಿಗೆ ಹಣ ಕೊಡ್ಬೇಕಂತ ಆದೇಶ ಆಗಿದೆ. ಆದೇಶ ಆದಮೇಲೂ ಕೂಡ ಅವ್ರು ತುಂಬಲಿಲ್ಲ. ಆಮೇಲೆ ಒಂದು 3 ವರ್ಷ ಬಿಟ್ಟು ಅವ್ರು ಡಿಕ್ರಿದಾರ ಏನು ಮಾಡೋದು, ಮತ್ತು ಅನಿವಾರ್ಯವಾಗಿ ಕೋರ್ಟ್ನೊಳಗೆ ಒಂದು ದರಖಾಸ್ತು ಅರ್ಜಿ ಅಂತ ಹಾಕ್ಕೊಂಡ್ರು. ಆ ದರಖಾಸ್ತು ಅರ್ಜಿ ಹಾಕ್ಕೊಂಡು 4 ವರ್ಷ ಆದರೂ ಕೂಡ ಅವ್ರು ತುಂಬಲಾರ್ದಕ್ಕೆ ಅವ್ರು ಏನು ಮಾಡಿದ್ರು, ಕೋರ್ಟ್ನೊಳಗನ ಅಲ್ಲಿರ್ತಕ್ಕಂಥ ಎಲ್ಲ ಆಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಳ್ಳೋಕ್ಕಂತೇಳಿ ಒಂದು ವಿನಂತಿಯನ್ನು ಮಾಡಿಕೊಂಡ್ರು. ಆ ವಿನಂತಿ ಪ್ರಕಾರ ಕೋರ್ಟ್ನವರು ಆದೇಶ ಮಾಡಿದರು. ಆ ಆದೇಶದ ಪ್ರಕಾರ ನಾವು JDR ಆಫೀಸ್ಗೆ ಹೋಗಿದ್ವಿ. ನ್ಯಾಯಾಲಯದ ಮೊರೆ ಹೋದ ರೈತರಿಗೆ 2013ರಲ್ಲೇ ಪರಿಹಾರ ಕೊಡಲು ಕೋರ್ಟ್ ಆದೇಶ ನೀಡಿತು. ಆದರೆ ಸರ್ಕಾರ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪೂರ್ಣ ಪ್ರಮಾಣ ಹಣ ಸಿಕ್ಕಿರಲಿಲ್ಲ. 2023ರಲ್ಲಿ ಕೇವಲ 19 ಲಕ್ಷ ಮಾತ್ರ ಸಿಕ್ಕಿತ್ತು. ಇನ್ನುಳಿದ ಹಣಕ್ಕಾಗಿ ರೈತರು ಅಲೆದಾಡಿದರು. ಅವರಿಗೆ ಕೊಡಬೇಕಾಗಿದ್ದು 43,33,033 ರೂಪಾಯಿ ಕೊಡಬೇಕಾಗಿತ್ತು. ಯಾವುದೂ ಕೊಟ್ಟಿದ್ದಿಲ್ಲ. ಇದರೊಳಗೆ 50% ಇನ್ನು ಪ್ರಿವಿಯಸ್ಲಿ ತುಂಬ್ಯಾರ. 2023 19 ಲ್ಯಾಕ್ ಸಮಥಿಂಗ್ ಅಮೌಂಟ್ ತುಂಬಿದ್ದಾರೆ. ಇನ್ನೂ 22 ಲಕ್ಷ ಮೇಲೆ ಅಮೌಂಟ್ ಅವ್ರು ತುಂಬಬೇಕಾಗಿದ್ದು ಬಾಕಿ ಅದು. ಕೆರಿ ಮಾಡಿದ್ದಾರೆ, ನೀರು ನಿಲ್ಲಿಸಿದ್ದಾರೆ. 4 ಎಕರೆ 28 ಗುಂಟೆ ಜಮೀನು. ಆ ಇಬ್ಬರು ಪಾರ್ಟಿಗಳಿಗೆ ಇನ್ನೊಂದು ಏನಪ್ಪ ಅಂತಂದ್ರೆ, ಎಷ್ಟು 1 ಗುಂಟೆನೂ ಅವ್ರಿಗೆ ಉಳಿದಿಲ್ಲ. ಎಲ್ಲ ಜಮೀನನ್ನು ಇವ್ರು ತೊಗೊಂಡ್ಬಿಟ್ಟು ಅವ್ರಿಗೆ ಕೂಲಿ ಮಾಡ್ಕೊಂಡು ಜೀವನವನ್ನು ಸಾಗಿಸುವಂಥ ವ್ಯವಸ್ಥೆ. ಬಳಿಕ ಪರಿಹಾರ ಸಿಗದ ರೈತರ ನಷ್ಟ ತುಂಬಲು ಉಪವಿಭಾಗಾಧಿಕಾರಿಗಳ ಚರಾಸ್ತಿ ಜಪ್ತಿ ಮಾಡಲು ಕೋರ್ಟ್ ಆದೇಶ ನೀಡಿತು. ಅದರಂತೆ ಸೆಪ್ಟೆಂಬರ್ 1ರಂದು ನ್ಯಾಯಾಲಯದ ಫಿಲಿಪ್ ಅಶೋಕ್ ಜಿರಲಬಾವಿ ನೇತೃತ್ವದಲ್ಲಿ ಎಸಿ ಶ್ವೇತಾ ಬೇಡಿಕರ್ ಓಡಾಡುವ ವಾಹನವನ್ನ ಜಪ್ತಿ ಮಾಡಿದ್ದಾರೆ. ಅವಾಗ ನಮ್ಮ ಬೇಲಿಫೋರು SC ಮೇಡಮ್ ಅವರಿಗೆ ನೀವು ಗಾಡಿ ಚಾವಿಯನ್ನು ಕೊಡ್ರಿ ಅಂತ ಕೇಳ್ಕೊಂಡ್ರು. ಅದಕ್ಕೆ ಅವರು ಗಾಡಿ ಚಾವಿಯನ್ನು ಕೊಡದೇ ಇರೋದಕ್ಕೆ ನಾವು ಗಾಡಿ ಎಲ್ಲೈತೆ ಅಲ್ಲಿ ಬಂದು ಅದನ್ನು ಅಟ್ಯಾಚ್ಮೆಂಟ್ ಮಾಡ್ಕೋಬೇಕಂತ ಅವರು ಬೇಲಿಫೋರ್ ಕೆಳಗಡೆ ಬಂದಾಗ ಅಲ್ಲಿ ಗಾಡಿಯನ್ನು ಲಾಕ್ ಮಾಡಿದ್ರು. ಪೂರ್ತಿ ಎಲ್ಲ ಸಂಪೂರ್ಣವಾಗಿ ಬಂದ್ ಮಾಡಿದರು. ಆವಾಗ ನಮ್ಮ ಬೇಲಿಫೋರು ಅಷ್ಟಕ್ಕೆ ಅದನ್ನು ಬಿಡಲಾರ್ದನ ಕ್ರೇನ್ ತರಿಸಿ ಅದು ಏನು ವೆಹಿಕಲ್ ಇತ್ತಲ್ಲ SC ಮೇಡಮ್ ಅವ್ರದ್ದು, ಅದ್ರ ಮುಂದೆ ತರಬಿದ್ರು. ನಮ್ಮ ಇನ್ನುಳಿಕಿದ ಮತ್ತು ಪ್ರಾಪರ್ಟಿಗಳನ್ನು ಇದು ಅಲ್ಲ ಉಳ್ಕಿದನ್ನು ಅಟ್ಯಾಚ್ಮೆಂಟ್ ಮಾಡ್ಕೋಬೇಕಂತ ಬೇಲಿಫೋರ್ ಮೇಲುಗಡೆ 2ನೇ ಮಹಡಿಗೆ ಹೋಗೋಣ ಅಂಥೇಳಿ ಅವರ ಏನೋ JDR ಅವರ ಚೇಂಬರ್ ಇತ್ತಲ್ಲ ಅದು ಮತ್ತು ಉಳ್ಕಿದ ಆಫೀಸ್ಗಳಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ತೊಗೊಳಕ್ಕಂತ ಹೋದಾಗ ಅವರು SC ಮೇಡಮ್ ಅವರು ಅದನ್ನೆಲ್ಲ ಪೂರ್ತಿ ಲಾಕ್ ಮಾಡಿಸಿದ್ರು. ಎಲ್ಲ ಕಿಲಿಗಳನ್ನು ಹಾಕಿಬಿಟ್ಟಿದ್ರು. ಹೀಗಾಗಿ ನಮಗೆ ಅನಿವಾರ್ಯವಾಗಿ ಅಲ್ಲಿ ಏನೋ ಅಟ್ಯಾಚ್ಮೆಂಟ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಹೀಗಾಗಿ ವೆಹಿಕಲ್ ಒಂದನ್ನು ಕ್ರೇನ್ ಮುಖಾಂತರ ತೊಗೊಬರುವಂಥ ವ್ಯವಸ್ಥೆ ಆಯಿತು. ಒಟ್ನಲ್ಲಿ 2 ದಶಕಗಳ ಹಿಂದಿನ ಪ್ರಕರಣಕ್ಕೆ ಈಗಿನ ಎಸಿಯವರ ವಾಹನ ಜಪ್ತಿಯಾಗಿದೆ. ಕಚೇರಿಗೆ ಬೀಗ ಹಾಕಲಾಗಿದೆ. ಇದರಿಂದ ಸರ್ಕಾರ ತಲೆ ತಗ್ಗಿಸುವಂತಾಗಿದೆ. ರನ್ ಟಿವಿ ನ್ಯೂಸ್, ಜಮಖಂಡಿ. ಲೋಕಾಪುರ ಭಾಗದಲ್ಲಿ ಉತ್ತಮ ಊಟ ಮತ್ತು ಉಪಹಾರಕ್ಕಾಗಿ ತಲೆ ಎತ್ತಿ ನಿಂತಿದೆ ಸಸ್ಯಾಹಾರಿ ಉಡುಪಿ ಹೋಟೆಲ್ ಶ್ರೀ ವಿಷ್ಣು ಗ್ರ್ಯಾಂಡ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಶೈಲಿಯ ರುಚಿಕರ ಊಟ ತಿಂಡಿ ಸಿಗುತ್ತೆ. ಚೈನೀಸ್ ಖಾದ್ಯಗಳನ್ನು ಸವಿಯಲು ಇದು ಬೆಸ್ಟ್ ಹೋಟೆಲ್. ಜೊತೆಗೆ ಐಸ್ ಕ್ರೀಮ್, ಜ್ಯೂಸ್, ಚಾಟ್ಸ್ ಕೂಡ ಲಭ್ಯ. ವಿಶಾಲವಾದ ಹೋಟೆಲ್ನಲ್ಲಿ ಶುಚಿತ್ವಕ್ಕೆ ಆದ್ಯತೆ ನೀಡುವ ಕಿಚನ್ ರೂಮ್, ನುರಿತ ಅಡುಗೆ ತಯಾರಕರು, ಅತ್ಯುತ್ತಮ ಆಸನಗಳಿವೆ. ಕುಟುಂಬ ಸಮೇತರಾಗಿ ಭೇಟಿ ನೀಡಿದ್ರೆ ಫ್ಯಾಮಿಲಿ ರೂಮ್ ಸೌಲಭ್ಯವಿದೆ. ಲೋಕಾಪುರದ ಕಡೆ ಹೋದ್ರೆ ಈ ಹೋಟೆಲ್ಗೆ ಭೇಟಿ ನೀಡೋದನ್ನ ಮರಿಬೇಡಿ. ರುಚಿಕರ ಖಾದ್ಯಕ್ಕೆ ಹೆಸರುವಾಸಿ ಅಂದ್ರೆ ಹೋಟೆಲ್ ಶ್ರೀ ವಿಷ್ಣು ಗ್ರ್ಯಾಂಡ್. ಸ್ಥಳ ಬಸವೇಶ್ವರ ಸರ್ಕಲ್, ಬಸ್ ಸ್ಟ್ಯಾಂಡ್ ಹತ್ತಿರ, ಲೋಕಾಪುರ.
ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.